ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಲ್ಲಿ ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡ್ತಾ ಇದ್ದೀವಿ. ಈಗ ಮಾಡ್ತಾ ಇರತಕ್ಕಂಥ ಪ್ರಾಬ್ಲಮ್ ಒಂದು 2021 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಬಿ ಅಲ್ಲಿ ಕೇಳಿರ್ತಕ್ಕಂಥ 6 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಇಲ್ಲಿ ಫಸ್ಟ್ ನಾವು ಪ್ರಾಬ್ಲಮ್ನ ನೋಡ್ತಾ ಹೋಗೋದ್ರಲ್ಲಿ GRN ಕಂಪನಿ issued prospects inviting applications for 3,50,000 equity shares of rupees 10 each. The whole issue was fully underwritten by A 1,40,000 shares, B 1,05,000 shares, C 70,000 shares and D 35,000 shares. Applications were received for 3,15,000 shares, of which marked applications were A 1,54,000, B 77,000, C 63,000 and D 7,000 shares. Calculate the liability of the underwriters. Next solution, statement showing net liability of underwriters. Particulars, ಎಷ್ಟು ಜನ ಅಂಡರ್ರೈಟರ್ಸ್ ಇದ್ದಾರೆ ಅಷ್ಟು ಕಾಲಮ್ಸ್ ಅನ್ನ ತಗೊಳ್ಳಿ ಮತ್ತೆ ಲಾಸ್ಟ್ ಅಲ್ಲಿ ಟೋಟಲ್ ಕಾಲಮ್. ಆದರೆ ಈ ಕಂಪನಿ ಟೋಟಲ್ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅನ್ನ ಅಂಡರ್ರೈಟರ್ಸ್ ಇಶ್ಯೂ ಮಾಡ್ತಾ ಇರ್ತಕ್ಕಂಥದ್ದು 3,50,000. ಟೋಟಲ್ ಅಲ್ಲಿ ಬರ್ಕೊಳ್ಳಿ 3,50,000. ಆ 3,50,000 ಶೇರ್ಸ್ ಏನ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂಡರ್ರೈಟರ್ಸ್ಗೆ, ಅದರಲ್ಲಿ ಎ ಅನ್ನೋಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಇಶ್ಯೂ ಆಗ್ತಾ ಇರೋದು 1,40,000, ಬಿ 1,05,000, ಸಿ 70,000 ಶೇರ್ಸ್, ಡಿ 35,000 ಶೇರ್ಸ್. ಇದನ್ನ ನಾವೇನಂತ ಹೇಳ್ತೀವಿ, ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಕಂಪನಿಯಲ್ಲಿ ಇರ್ತಕ್ಕಂಥ ಎಂಟೈರ್ ನಂಬರ್ ಆಫ್ ಶೇರ್ಸ್ ಅನ್ನ ಅಂಡರ್ರೈಟರ್ಸ್ಗೆ ಇಶ್ಯೂ ಮಾಡಿರೋದ್ರಿಂದ ಇದನ್ನ ನಾವೇನಂತ ಹೇಳ್ತೀವಿ, ಫುಲ್ಲಿ ಅಂಡರ್ರೈಟಿಂಗ್ ಅಂಡ್ ಫುಲ್ಲಿ ಅಂಡರ್ರೈಟರ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಿರುವಾಗ ಇಲ್ಲಿ ಈ ಒಂದು ಗ್ರಾಸ್ ಲಯಬಿಲಿಟಿಯಲ್ಲಿ ಏನನ್ನ ಲೆಸ್ ಮಾಡಬೇಕಾಗಿರುತ್ತೆ, ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ನಾವು ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಬರ್ಕೊಳ್ಳಿ, ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಹೇಗೆ ಬರುತ್ತೆ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಟೋಟಲ್ ಎಷ್ಟು ಅಪ್ಲಿಕೇಶನ್ಸ್ ನ ಕಂಪನಿಯನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ, 3,15,000 ಅಪ್ಲಿಕೇಶನ್ಸ್ ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನಂತ. 3,15,000 ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಫ್ ಎ ಬಿ ಸಿ ಡಿ ಏನಿದೆ ಅದನ್ನ ನಾವೀಗ ಲೆಸ್ ಮಾಡಿದ್ರೆ ಸಿಗುವಂತದೆ ಅನ್ಮಾರ್ಕ್ಡ್. ನಿಮಗೆ ಗೊತ್ತಿರೋ ಹಾಗೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಫ್ ಎ 1 lakh minus 1,54,000. Marked applications of B 77,000, C 63,000 and D 7,000 shares. ಹಾಗಾದ್ರೆ ಇಲ್ಲಿ 3,15,000 ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಫ್ ಎ ಬಿ ಸಿ ಡಿ ಏನಿದೆ ಅದನ್ನ ನಾವೀಗ ಲೆಸ್ ಮಾಡ್ಕೊಳ್ಳಿ. 3,15,000 minus 1,54,000 minus 77 minus 63 and minus 7 ಎಷ್ಟು ಬಂದ್ರೆ 14,000 ಬಂತು. ಅದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಎಲ್ಲಿ ತಗೊಂತೀರಾ, ಇಲ್ಲಿ ಕಂಪನಿ ಕಾಲಮ್ ಇಲ್ಲ, ಹಾಗಾಗಿ ಎಲ್ಲಿ ತಗೋಬೇಕು, ಫಸ್ಟ್ ಇಲ್ಲಿ ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 14,000. ಈ ಒಂದು 14,000 ಏನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ಈಚ್ ಅಂಡರ್ರೈಟರ್ಸ್ ನಾವೇನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ದ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಹಾಗಾದ್ರೆ ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದಿಲ್ಲ, ಅದನ್ನ ನಾವೇ ಮಾಡ್ಕೊಳ್ಬೇಕಾಗಿರತ್ತ. ಸೊ ಇಲ್ಲಿ ರೇಷಿಯೋನ ನೋಡೋದಾದ್ರೆ ಇಲ್ಲೇ ಬರ್ಕೊಂಡ್ಬಿಡಿ, ನಿಮ್ಗೂ ಈಸಿ ಆಗ್ತಾ ಹೋಗುತ್ತೆ. ಫಸ್ಟ್ ಅಲ್ಲಿ ಗ್ರಾಸ್ ಲಯಬಿಲಿಟಿ ಎಷ್ಟಪ್ಪ, ಇಲ್ಲಿ ಕಾಮನ್ ಜೀರೋಸ್ 3 ಇದೆ, 140, 105, 70, 35. ಇನ್ನ ಸಿಂಪ್ಲಿಫೈ ಮಾಡ್ಬೋದಾ, ಎಸ್ 35 1s are 35 2s are 35 3s are 35 4s are 4:3:2:1. So then 14,000 ಏನ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದೆ ಅದನ್ನ ಈ ಒಂದು ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ 14,000 into 4 divided by total ರೇಷಿಯೋ ಎಷ್ಟು, 4 into 10, that is 4/10, 3/10, 2/10 ಮತ್ತೆ 1/10. ಸೊ ಡಿಸ್ಟ್ರಿಬ್ಯೂಟ್ ಮಾಡೋದು ಎಷ್ಟು ಬರುತ್ತೆ ನೋಡಿ, 14,000 into 4 divided by 10 ಎಷ್ಟು 5,600. ಹೇಗೆ 5,600 ಬಂತು, ಬಿ ನೋಡಿ 14,000 into 3/10 4,200
ಸಿ ನೋಡಿ 14,000 into 2 by 10 2,800 ಡಿ ಎಷ್ಟು ಬಂತು 14,000 into 1 by 10 1,400 ಇಲ್ಲಿ ಲೆಸ್ ಅಂತ ಬರ್ಕೊಂಡಿದ್ದೀರಾ ಹಾಗಾಗಿ ಮತ್ತೆ ಬ್ಯಾಲೆನ್ಸ್ ಮಾಡಿದಾಗ 14,000 ಅಲ್ಲಿ ಮೈನಸ್ 5,600 ಎಷ್ಟು ಬಂತು 8,400 ಮತ್ತೆ 1 lakh sorry not 14,000 1,40,000 sorry 1,40,000 ಅಲ್ಲಿ ಮೈನಸ್ 5,600 ಎಷ್ಟು ಬಂತು 1,34,400 1,34,400 ಎಸ್ ಬಿ ನೋಡಿ 1,05,000 ಮೈನಸ್ 4,200 ಮಾಡಿ 1,08,000 ಸಿ 70,000 ಮೈನಸ್ 2,800 67,200 ಬರುತ್ತಾ 35,000 ಅಲ್ಲಿ ಮೈನಸ್ 1,400 ಎಷ್ಟು ಬಂದ್ರೆ 33,600 and 3,50,000 ಇತ್ತು ಟೋಟಲ್ 3,50,000 ಮೈನಸ್ 14,000 3,36,000 ಏನಂತ ಹೇಳ್ತೀರಾ ಅದನ್ನ ಬ್ಯಾಲೆನ್ಸ್ ಅಂತ ಕರೀತೀವಿ ಮತ್ತೆ ಅಗೇನ್ ಏನು ಲೆಸ್ ಮಾಡಬೇಕು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಲೆಸ್ ಮಾಡಬೇಕು ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಈಚ್ ಅಂಡರ್ವೇಟರ್ಸ್ ಕಡೆಯಿಂದ ಇಶ್ಯೂ ಈಚ್ ಅಂಡರ್ವೇಟರ್ಸ್ ಕಡೆಯಿಂದ ರಿಸೀವ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ ಅನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದೆ ನೋಡಿ ಎಷ್ಟಂತ ಇದು 1,54,000 ಬಿ 77,000 ಸಿ 63,000 ಡಿ 7,000 ಆದರೆ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟಾಗುತ್ತೆ 1,54,000 ಪ್ಲಸ್ 77,000 ಪ್ಲಸ್ 63,000 ಪ್ಲಸ್ 7,000 is equals to 3,01,000 ಬಂತು ಟೋಟಲ್ 3,01,000 ಸೊ ಮತ್ತೆ ಈಗ ಬ್ಯಾಲೆನ್ಸ್ ಮಾಡಿದ್ರ 1,34,400 ಅಲ್ಲಿ ಮೈನಸ್ 1,54,000 ಎಷ್ಟು ಬಂತು 19,600 ಮೈನಸ್ ಬ್ಯಾಲೆನ್ಸ್ ಬರುತ್ತಾ ಮೈನಸ್ ಬ್ಯಾಲೆನ್ಸ್ ಹಾಗೆ ಬರ್ಕೊಳ್ಳಿ 19,600 ಬಿಲ್ ಎಷ್ಟು ಬಂತು ನೋಡಿ 1,08,000 ಮೈನಸ್ 77,000 ಎಷ್ಟು ಬಂತು 23,800 ಸಿ ನೋಡಿ ಹಾಗೆ 67,200 ಮೈನಸ್ 63,000 ಎಷ್ಟು ಬಂತ್ರಿ 4,200 ನೆಕ್ಸ್ಟ್ ಡಿದು 33,600 ಮೈನಸ್ 7,000 ಎಷ್ಟು ಬಂತು 26,600 ನೆಕ್ಸ್ಟ್ ಟೋಟಲ್ 3,36,000 ಅಲ್ಲಿ ಮೈನಸ್ 3,01,000 ಎಷ್ಟು ಬಂತು 35,000 ಬಂತು ಇಲ್ಲಿ ಯಾರಿಗಾದ್ರೂ ಮೈನಸ್ ಬ್ಯಾಲೆನ್ಸ್ ಬಂದಿದೆಯೇನಪ್ಪ ಇಲ್ಲಿ ಇನ್ ಕೇಸ್ ಇಲ್ಲಿ ಯಾರಿಗೂ ಮೈನಸ್ ಬ್ಯಾಲೆನ್ಸ್ ಬಂದಿಲ್ಲ ಅಂತ ಹೇಳೋದಾದ್ರೆ ನಾವು ಇದನ್ನೇನಂತ ಹೇಳ್ತಾ ಇದ್ವಿ ನೆಟ್ ಲಯಬಿಲಿಟಿ ಅಂತ ಕರೀತಾ ಇದ್ವಿ ಬಟ್ ಇಲ್ಲಿ ಮೈನಸ್ ಬ್ಯಾಲೆನ್ಸ್ ಬಂದಿದೆ ಯಾರಿಗೆ ಮೈನಸ್ ಬ್ಯಾಲೆನ್ಸ್ ಬಂದಿರೋದು ಮಿಸ್ಟರ್ ಎ ಸೊ ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ ಸರ್ಪ್ಲಸ್ ಆಫ್ ಮಿಸ್ಟರ್ ಎ ಅಂತ ಕರೀರಿ ಐ ಮೀನ್ ಅದಕ್ಕೂ ಮುಂಚೆ ಇಲ್ಲಿ ಏನು ಸರ್ಪ್ಲಸ್ ಬಂದಿದೆ ಆ ಸರ್ಪ್ಲಸ್ ನ ರಿಮೈನಿಂಗ್ ಅಂಡರ್ವೇಟರ್ಸ್ ಗೆ ಏನ್ ಮಾಡ್ತೀವಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಮತ್ತೆ ಅಗೇನ್ ಇದನ್ನ ಬ್ಯಾಲೆನ್ಸ್ ಅಂತ ಕರೆದು ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಕೊಳ್ಳಿ ಲೆಸ್ ಯಾರಿಗೆ ಮೈನಸ್ ಬ್ಯಾಲೆನ್ಸ್ ಬಂದಿರೋದಿಲ್ಲ ಎಗೆ ಹಾಗಾಗಿ ಲೆಸ್
ಸರ್ಪ್ಲಸ್ ಆಫ್ ಎ ಡಿಸ್ಟ್ರಿಬ್ಯೂಟೆಡ್ ಟು ಯಾರಿಗೆ ಹೇಳ್ಬಿಟ್ಟು ಎಷ್ಟು ಜನ ಇದ್ದಾರೆ ಬಿ ಸಿ ಡಿ 3 ಜನ ಇದ್ದಾರೆ ಡಿಸ್ಟ್ರಿಬ್ಯೂಟೆಡ್ ಟು ಬಿ ಸಿ ಡಿ ಈ ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ಬಿಡಿ. ಹಾಗಾದ್ರೆ ಎಗೆ ಸರ್ಪ್ಲಸ್ ಬಂದಿದೆ ಅಂದ್ರೆ ಅವನು ಏನು ಒಂದು ಪಬ್ಲಿಕ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕಾಗಿತ್ತು ಅಥವಾ ಸೇಲ್ ಮಾಡಬೇಕಾಗಿತ್ತು ಅಥವಾ ಶೇರ್ಸ್ ನ ಇಶ್ಯೂ ಮಾಡಬೇಕಾಗಿತ್ತು, ಅದಕ್ಕೆ ಜಾಸ್ತಿ ನಂಬರ್ ಆಫ್ ಶೇರ್ಸ್ ನ ಇಶ್ಯೂ ಮಾಡಿರ್ತಾನೆ. ಹಾಗಾಗಿ ಇದನ್ನ ನಾವು ಸರ್ಪ್ಲಸ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸರ್ಪ್ಲಸ್ ಏನಿದೆ ಈ ಸರ್ಪ್ಲಸ್ ನ ರಿಮೈನಿಂಗ್ ಅಂಡರ್ರೈಟರ್ಸ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ ಅವರವರ ಒಂದು ಅಕಾರ್ಡಿಂಗ್ ಟು ದ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಹಾಗಾದ್ರೆ ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ 4:3:2:1 ಇತ್ತು. ಹಾಗಾದ್ರೆ ಎಗೆ ಸರ್ಪ್ಲಸ್ ಬಂದಿದೆ, ಹಾಗಾಗಿ ಎ ರೇಷಿಯೋನ ಬಿಟ್ಬಿಡಿ. ಇನ್ನು ರಿಮೈನಿಂಗ್ ಯಾವ ರೇಷಿಯೋ ಇದೆ ಅದನ್ನ ಮಾತ್ರ ತಗೊಳ್ತೀವಿ, 3:2:1 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ -19,600 ಇರೋದು ಏನಾಗುತ್ತೆ ಇವಾಗ +19,600 ಮಾಡ್ಕೊಳ್ಳಿ. ಸೊ ದೆನ್ ಆ 19,600 ನ ಇಂಟು 3/6 2/6 and 1/6 ಪ್ರಕಾರ ನಾವು ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 19,600 ಇಂಟು 3/6 ಎಷ್ಟು ಬಂತಪ್ಪ ಈಗ 9,800 ಬಂತು. ಸಿಗೆ ಎಷ್ಟು ಬರುತ್ತೆ ನೋಡಿ, 19,600 ಇಂಟು 2/6 ಎಷ್ಟು ಬಂತು 6,533 ಬರುತ್ತಾ, 6,533. ನೆಕ್ಸ್ಟ್ ಈಗ 19,600 ಇಂಟು ಎಷ್ಟಪ್ಪ 1/6 ಅಂದ್ರೆ 3,267 ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸರ್ಪ್ಲಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಸರ್ಪ್ಲಸ್ ನ ರಿಮೈನಿಂಗ್ ಅಂಡರ್ರೈಟರ್ಸ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದೆ. ಇಲ್ಲಿ ಟೋಟಲ್ ಕಾಲಮ್ ಅಲ್ಲಿ ಏನು ತಗೋಬಾರದು, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 19,600 ಇದು ಈಗ ಏನ್ ಬರ್ಕೊಂಡಿದೀವಿ ಪ್ಲಸ್ 19,600 ಆಯ್ತು ನಿಲ್. ನೆಕ್ಸ್ಟ್ 23,800 ಅಲ್ಲಿ ಮೈನಸ್ 9,800 ಎಷ್ಟು ಬಂತು 14,000 ಬಂತು. ಅದೇ ರೀತಿನ 4,200 ಅಲ್ಲಿ ಮೈನಸ್ 6,533 ಮಾಡಿದ್ರೆ ಎಷ್ಟು ಬಂತು, ಮೈನಸ್ ಬ್ಯಾಲೆನ್ಸ್ ಬಂತಪ್ಪ ಇವನಿಗೆ. ಸಿಗ ಎಷ್ಟು 2,333 ಮೈನಸ್ 2,333 ಎಷ್ಟು. ಅದೇ ರೀತಿ ನಡಿಗೆ 26,600 ಮೈನಸ್ 3,267 ಮಾಡಿದ್ರೆ ಎಷ್ಟು ಬಂತು 23,333. ಸೊ ನೆಕ್ಸ್ಟ್ ಇಲ್ಲಿ 35,000 ಇದು ಇಲ್ಲಿ ಮತ್ತೆ ಬ್ಯಾಲೆನ್ಸ್ ಮಾಡಿದ್ರೆ 35,000 ಬಂತು. ಮತ್ತೆ ಇಲ್ಲಿ ಯಾರಿಗಾದ್ರೂ ಮೈನಸ್ ಬ್ಯಾಲೆನ್ಸ್ ಬಂದಿದೆಯಾ? ಎಸ್, ಇಲ್ಲಿ ಮತ್ತೆ ಸಿ ಗೆ ಮೈನಸ್ ಬ್ಯಾಲೆನ್ಸ್ ಬಂದಿದೆ. ಹಾಗಾಗಿ ಪ್ರಾಬ್ಲಮ್ ನೆಕ್ಸ್ಟ್ ಸ್ಟೆಪ್ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ, ಬ್ಯಾಲೆನ್ಸ್ ಅಂತ ಕರೀರಿ. ನೆಕ್ಸ್ಟ್ ಯಾರಿಗೆ ಇವಾಗ ಸರ್ಪ್ಲಸ್ ಬಂದಿರೋದು? ಸಿ ಗೆ. ಸೊ ಹಾಗಾಗಿ ಲೆಸ್ ಸರ್ಪ್ಲಸ್ ಆಫ್ ಸಿ ಡಿಸ್ಟ್ರಿಬ್ಯೂಟೆಡ್ ಟು. ಸೊ ಇಲ್ಲಿ ಏನಾಗೋಯ್ತು, ಇವಾಗ ಸಿ ಬಂದಿರುವಂತ ಸರ್ಪ್ಲಸ್ ಅನ್ನ ಇನ್ನು ಉಳಿದಿರ್ತಕ್ಕಂಥ ಅಂಡರ್ರೈಟರ್ಸ್ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಉಳಿದಿರೋರು ಯಾರಿನ್ನ, ಒಬ್ಬ ಬಿ ಇನ್ನೊಬ್ಬ ಡಿ. ಸೊ ಹಾಗಾಗಿ ಸಿ ಗೆ ಬಂದಿರುವಂತ ಒಂದು ಸರ್ಪ್ಲಸ್ ನ ಡಿಸ್ಟ್ರಿಬ್ಯೂಟೆಡ್ ಟು ಬಿ ಅಂಡ್ ಡಿ. ಸೊ ಅಕಾರ್ಡಿಂಗ್ ಟು ದ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಹಾಗಾದ್ರೆ ಬಿ ಮತ್ತೆ ಡಿ ರೇಷಿಯೋ ಏನಿತ್ತು ಅದು ಮಾತ್ರ ತಗೊಳ್ಳಿ. ಬಿ ರೇಷಿಯೋ ಇರೋದು ಇಲ್ಲಿ 3 ಇತ್ತು, 3:1. ಸೊ ಹಾಗಾಗಿ ಇಲ್ಲಿ ಬಂದಿರುವಂತ ಸರ್ಪ್ಲಸ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ ಇಲ್ಲಿ 2,333 ಬಂದಿತ್ತು, ರೈಟ್? ಸೊ 2,333 ಇಂಟು 3/4 ಅಂಡ್ 1/4 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಲ್ಲಿ ಹೇಗೆ ಏನು ಇಲ್ಲ ನಿಲ್. ನೆಕ್ಸ್ಟ್ 2,333 ಇಂಟು ಬಿ ರೇಷಿಯೋ ಎಷ್ಟು ಬಂದಿತ್ತು ಇಲ್ಲಿ 3/4 ಅಂದ್ರೆ 3/4 ಮಾಡಿದ್ರೆ ಎಷ್ಟು ಬಂತು 1,749.75 ಬರುತ್ತಾ.
1750 ಮಾಡ್ಕೊಳ್ಳಿ. 1750. ಸೊ ಇಲ್ಲಿ ಮೈನಸ್ 2333 ಇರೋ ಇವಾಗ ಏನಾಗುತ್ತೆ, ಪ್ಲಸ್ 2333 ಆಗುತ್ತೆ. ಅದೇ ರೀತಿನ ಡಿಗೆ 2333 ಇಂಟು ಅವನ ರೇಷಿಯೋ ಎಷ್ಟಪ್ಪ, 1/4 ಎಷ್ಟು ಬಂತ್ರಿ, 583. ನಾನು ಆಗಲೇ ಹೇಳಿದೆ, ಸರ್ಪ್ಲಸ್ ಬಂದಾಗ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರೋ ಟೋಟಲ್ ಕಾಲಮ್ ಅಲ್ಲಿ ಏನು ತಗೋಬಾರ್ದು. ಸೊ ಮತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಷ್ಟೆಷ್ಟು ಬಂತು, ಫಸ್ಟು ನಿಲ್, ನೆಕ್ಸ್ಟು 14,000 ಅಲ್ಲಿ ಮೈನಸ್ 1750 ಮಾಡ್ಕೊಳ್ಳಿ. ಎಷ್ಟು ಬಂತು, 12,250. ಸೊ ಇಲ್ಲಿ ಮೈನಸ್ 2333 ಪ್ಲಸ್ 2333 ಅಂದರೆ ಎಷ್ಟು ಬಂತು, ನಿಲ್. ನೆಕ್ಸ್ಟ್ 2333 ಅಲ್ಲಿ ಮೈನಸ್ 583 ಎಸ್ 583 ಮಾಡ್ಕೊಳ್ಳಿ. ಎಷ್ಟು ಬಂತಪ್ಪ, 22,750. ಮತ್ತೆ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಟೋಟಲ್ ಕಾಲಮ್ 35,000 ಬಂತು. ಮತ್ತೆ ಈಗ ಯಾರಿಗಾದ್ರೂ ಇಲ್ಲಿ ಮೈನಸ್ ಬ್ಯಾಲೆನ್ಸ್ ಬಂದಿದ್ಯಾ ನೋಡ್ಕೊಳ್ಳಿ. ಇಲ್ಲಿ ಮೈನಸ್ ಬ್ಯಾಲೆನ್ಸ್ ಬಂದಿದೆ, ಅದು ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇರ್ತೀವಿ, ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಅರ್ಥ. ಇಲ್ಲಿ ಯಾರಿಗೂ ಕೂಡ ಮೈನಸ್ ಬ್ಯಾಲೆನ್ಸ್ ಬಂದಿಲ್ಲ. ಸೊ ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ, ನೆಟ್ ಲಯಬಿಲಿಟಿ ಅಂತ ಕರೀತೀವಿ. ನೆಟ್ ಲಯಬಿಲಿಟಿ. ಈ ರೀತಿಯಾಗಿ ನಾವು ಈ ಒಂದು 2021 ನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ನ ನಾವು ಮಾಡಿದ್ವಿ.